ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಜಿಪ್ ಎಕ್ಸೆಲ್ ಗಾಡಿ ಯಾರಾದರೂ ನೋಡ್ತಾ ಇದ್ದಾರೆ ನೋಡಿ ವೀಕ್ಷಕರೇ, ಒಂದು 18-19 ಮಾಡಲು ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರೇ. ಅದಕ್ಕೆ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಕ್ಕೆ ಆದಷ್ಟು ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡಿದೆ, ಗಾಡಿ ಓನರ್ ನಂಬರ್ ಅಂದ್ಕೊಂಡು ತುಂಬ ಜನ ಫೋನ್ ಮಾಡ್ತಿದ್ದೀರಾ. ಹಾಗಾಗಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ. ನಿಮ್ಮ ಗಾಡಿ ಯಾವ್ದಾದ್ರು ಸೇಲ್ಗಿತ್ತಂದರೆ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸ್ ಎಲ್ಲ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋ ತೆಗೆದು ಈ ನಂಬರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವೇನು ಡೈರೆಕ್ಟ್ ಮಾಹಿತಿ ಕೊಡ್ತೀರೋ ಆ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದನ್ನೇ ಅಪ್ಲೋಡ್ ಮಾಡ್ತೀವಿ ಡೈರೆಕ್ಟಾಗಿ, ಓಕೆನಾ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರ ನಂತರ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ವೀಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಈಗ ರೆಡ್ ಕಲರಲ್ಲಿ ನಂಬರ್ ಬರ್ತಿರುತ್ತೆ, ಕಾಂಟ್ಯಾಕ್ಟ್ ನಂಬರು. ಡೈರೆಕ್ಟಾಗಿ ನೀವು ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಹೇಳಿ ಸರ್. ಕಳಿಸಿದ್ದೀನಿ ನೋಡಿ ಸರ್. ಟಾಟಾ ಯಾವ್ದು? ಟಾಟಾ ಜಿಪ್ ಅಲ್ವಾ? ಜಿಪ್ ಸರ್. ಜಿಪ್ ಎಕ್ಸೆಲ್ಲಾ? ಎಕ್ಸೆಲ್ ಹೌದು ಸರ್. ಓಕೆ, ಮಾಡಲಿ ಎಷ್ಟು ಸರ್ ಅದು? 19 ಸರ್, 18-19. 18 ಮಾಡಲು 19 ರಿಜಿಸ್ಟ್ರೇಷನಾ? ಹಾಂ, ಇರಬೇಕು. ಓಕೆ, ಓನರ್ ಎಷ್ಟಾಗಿದ್ದಾರೆ ಸರ್? ಸರ್ ಅದರಲ್ಲಿ 2ನೇ ಓನರ್ ಸರ್ ನಾನು. ನೀವೇ 2ನೇ ಓನರಾ? ಹೌದೌದು, ನಮ್ಮ ನಾದಿನಿಯವರು, ನಮ್ಮದೇ ಗಾಡಿ. ಓಕೆ. ನಾನು ಮೈಸೂರಲ್ಲಿ ತಂದು ಇಂಜಿನ್ ಕೆಲಸ ಕೂಡ ಮಾಡಿಸ್ಕೊಂಡಿದ್ದೀನಿ. ಹಾಂ. ಬರೀ 11,000 ಓಡಿಸ್ತೇನೆ ಅಂತ ಅಂದಮೇಲೆ 55 ಓಡಿತ್ತು, 53 ಓಡಿತ್ತು. ಓಕೆ. ಇವಾಗ 65 ಓಡಿದೆ. ಹಾಂ. 4 ಟೈರ್ ಹೊಸದಿದೆ, ಇಂಜಿನ್ ಕೆಲಸ ಮಾಡಿಸಿದ್ದೀನಿ. ಮತ್ತೆ ಆ ಸೈಡಲ್ಲಿ ಇದು ಬರುತ್ತಪ್ಪ, ಯಾವುದು ಸ್ಪ್ರಿಂಗ್ಗಳು ಅದರಲ್ಲಿ ಒಳಗೆ ಹಾಂ. ವೆಯ್ಟ್ ಟೈಟ್ ಮಾಡಿ ನೋಡ್ಕೊಳೋದು, ಹಾಂ, ಅದು ಹೊಸದೇ ಇದೆ. ಓಕೆ. ಕ್ಲಚ್ ಲೋಡಿಂಗು ಹೊಸದೇ ಹಾಕ್ಸಿದ್ದೀನಿ. ಓಕೆ. 4 ಟೈರು ಹೊಸದಿದೆ ನೋಡಿ. ಇನ್ಸೂರೆನ್ಸು ಲ್ಯಾಪ್ಸ್ ಆಗಿದೆ ಅಷ್ಟೇ, 1 ತಿಂಗಳಾಗಿದೆ. ಇನ್ನೆಲ್ಲ ಇದು ಇನ್ಸೂರೆನ್ಸ್ ಅಂತ ಕಟ್ಕೊಂಡ್ರೆ ಏನು ₹1 ಕೆಲಸ ಇಲ್ಲ. ಓಕೆ. ಟ್ಯಾಕ್ಸು ಅಲ್ಲ, ಸಾರಿ, ಇದು FC ರನ್ನಿಂಗ್ ಇದೆಯಾ? FC ರನ್ನಿಂಗ್ ಇದೆ ಸರ್, 2 ವರ್ಷಕ್ಕಲ್ಲ FC. ಹಾಂ. ನಾನು ತಂದು ಒಂದು ವರ್ಷದ ಮೇಲೆ 2 ತಿಂಗಳಾಗಿದೆ ಗಾಡಿ. ಓಕೆ. ಇನ್ನು 10 ತಿಂಗಳಿದೆ FC. ಹಾಂ. ಇನ್ಸೂರೆನ್ಸು ಕಟ್ಕೋಬೇಕು ಸರ್, ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ಸರಿ. ಅಂದರೆ ಗಾಡಿಗೆ ಇಂಜಿನ್ ಕೆಲಸ ಮಾಡಿಸಿರಂದ್ರೆ ಚೆನ್ನಾಗಿದೆ ರನ್ನಿಂಗು? ಹಾಂ, ಮೊನ್ನೆ ಎಲ್ಲ ಮಾಡಿಸಿ ಒಂದು 1,000-1,500 ಓಡಿಸಿದ್ದೀನಿ ಅಷ್ಟೇ. ಹಾಂ. ಅಂದರೆ ತಗೊಂಡವ್ರಿಗೆ ಖರ್ಚಿಲ್ಲ? ಏನಿಲ್ಲ ಸರ್ ಅದರಲ್ಲಿ. ಹಾಂ. ಬಾಡಿ ಏನಾದರೂ ಟಿಂಕರಿಂಗ್ ಏನಾದರೂ ಇದೆಯಾ? ಇನ್ನು ನಾವು ತಗೊಂಡಾಗ ಸ್ವಲ್ಪ ಹಿಂದೆ ಇತ್ತು, ಅದು ಹೆಂಗಿದೆ ಹಂಗಿದೆ ಅಷ್ಟೇ ಸರ್. ಹಾಂ. ಹಿಂದೆ ಒಂದು ಚೂರು ಇದ್ದಂಗಿದೆ, ಅಷ್ಟು ಬಿಟ್ಟು ಇನ್ನೇನು ಇಲ್ಲ. ಹಾಂ. ನೋಡಿ ಕಳಿಸಿದ್ದೀನಿ ನೋಡಿ, ವಿಡಿಯೋ ಇದು ಫೋಟೋ ಕಳಿಸಿದ್ದೀನಿ ಓಕೆ. ನೋಡಿ. ಅದು ಇದು ಹೇಳಿದ್ರಲ್ಲ ಚಿಕ್ಕಮಂಗ್ಳೂರು ಗಾಡಿ, ಹಾಂ. ಅದ್ರದ್ದೇನೋ ಫೋಟೋ ಇದೆಯಾ ನಿಮ್ಮ ಹತ್ರ? ಫೋಟೋ ಕಳಿಸ್ತೀನಿ ನಾನು. ಹಾಂ. ಇದು ಗಾಡಿ ಎಲ್ಲಿರೋದು ಸರ್ ಇವಾಗ? ಸರ್ ಇದು ಬೆಂಗಳೂರು ಸರ್. ಇದು ಬೆಂಗಳೂರು ಅಡ್ರೆಸ್ಸು? ಆನೇಕಲ್ ಗೊತ್ತಾ? ಹಾಂ. ಆನೇಕಲ್ಲಲ್ಲಿ ಇರೋದು ಗಾಡಿ. ಓಕೆ. ಆನೇಕಲ್ಲಿ ಬಂದರೆ ಗಾಡಿ ಸಿಗುತ್ತೆ? ಹಾಂ, ಇಲ್ಲೇ ಆನೇಕಲ್ ಟೌನೇ. ಓಕೆ. ಏನು ಹೇಳ್ತಾರೆ ರೇಟು? ಸರ್ ನಾವು ತಗೊಂಡು ಒಂದು 70 ತಗೊಂಡೆ. ಹಾಂ. ನಾನೊಂದು 50,000 ಖರ್ಚು ಮಾಡಿದ್ದೀನಿ, ಬರೀ 10,000 ಓಡಿಸಿದ್ದೀನಿ ಅಷ್ಟೇ. ಹಾಂ. ನಾನು ಸದ್ಯ ಕೊಟ್ಟಿರೋ ಅಮೌಂಟ್ ಕೊಟ್ಟರೆ 50,000 ಹೋದ್ರೂ ಪರವಾಗಿಲ್ಲ, ಕೊಟ್ಟಿರೋ ಅಮೌಂಟ್ ಕೊಟ್ಟರೆ ಸಾಕು. ಅಂದರೆ ಏನು ಹೇಳ್ತೀರಾ ಫೈನಲ್ಲು? 170 ಸರ್. 170? ಹಾಂ. 170 ಬಂದರೆ ಬಿಡ್ತೀರಾ? ಹೌದು ಸರ್. ಅದರಲ್ಲಿ ಏನಾದರೂ ನೆಗೋಷಿಯಬಲ್ ಆಗುತ್ತಾ? ಏನೋ ಒಂದು 5,000 ಅಷ್ಟೇ ಸರ್ ಅದ್ರ ಮೇಲೆ. ಯಾಕಂದರೆ ಹಾಂ. ನಾನು ತಂದು ಓಡಿಸಿರೋದು 12,000, 10, 11 ಅಷ್ಟೇ. ಓಕೆ. ನನಗೆ ಇವಾಗ ಏನು ಅಂದರೆ ನಾನು ಬಾಡಿಗೆ ಹೊಡಿತಾ ಇಲ್ಲ, ಈ ಪೋಟ್ರಲ್ಲಿ ಹಾಕೋಣ ಅಂತ ನೋಡಿದೆ. ಪೋಟ್ರಲ್ಲಿ ತುಂಬ ಕಮಿಷನ್ ಜಾಸ್ತಿ ಪರ್ಸೆಂಟು, ಹಾಂ. ಅದರಿಂದ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಅದಕ್ಕೋಸ್ಕರ ಮನೆ ಹತ್ರನೇ ಇದೆ ಗಾಡಿ. ಸರಿ. ಅದಕ್ಕೆ ಇದು ಕೊಟ್ಬಿಟ್ಟು ಓಮ್ನಿ ತೊಗೊಳೋಣ, ಸ್ವಲ್ಪ ಓಡಾಡೋಕೆ ಆಗುತ್ತಲ್ಲ. ಓಕೆ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೇ ನಂಬರ್ ಸರ್.